ತಮಿಳುನಾಡಿನಲ್ಲಿ ರಾಜಕೀಯದ ಬಿಸಿ ಈಗಾಗಲೇ ಜಾಸ್ತಿಯಾಗಿದೆ. ಒಂದೆಡೆ ನಟ ವಿಜಯ್ ದಳಪತಿ ತಮ್ಮ ಟಿವಿಕೆ ಪಕ್ಷದ ಪರ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಅತ್ತ ಕಾಂಗ್ರೆಸ್ನಿಂದ ಕರ್ನಾಟಕದ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸ್ಟಾರ್ ಪ್ರಚಾರಕರು ಮತಬೇಟೆ ನಡೆಸಿದರು. ಈ ವೇಳೆ ವಿಜಯ್ ವಿರುದ್ಧ ಡಿಕೆಶಿ ಕಿಡಿಕಾರಿದ್ರು. ರಾಜಕೀಯ ಅಂದ್ರೆ ಸಿನಿಮಾ ಅಲ್ಲ ಅಂತ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಮುಖ್ಯಸ್ಥ ನಟ ರಾಜಕಾರಣಿ ವಿಜಯ್ ದಳಪತಿ ವಿರುದ್ಧ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತೀಕ್ಷ್ಣವಾದ ವಾಗ್ದಾಳಿ ನಡೆಸಿದ್ದಾರೆ. ಸಿನಿಮಾದಲ್ಲಿ ಬಂದಂತೆ ಜನರನ್ನ ಮೂರ್ಖರನ್ನಾಗಿ ಮಾಡೋಕೆ ಸಾಧ್ಯವಿಲ್ಲ ಅಂತ ವಿಜಯ್ಗೆ ಟಾಂಗ್ ಕೊಟ್ಟಿದ್ದಾರೆ. ಸಿನಿಮಾದಲ್ಲಿ ಬಂದಂತೆ ಜನರನ್ನ ಮೋಸಗೊಳಿಸೋಕೆ ಸಾಧ್ಯವಿಲ್ಲ ಅಂತ ಟಿಎಂಕೆ ಮುಖ್ಯಸ್ಥ ವಿಜಯ್ ದಳಪತಿಗೆ ಡಿಕೆಶಿ ಟಾಂಗ್ ಕೊಟ್ಟಿದ್ದು, ವಿಜಯ್ ಅವರ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸಿರುವ ಡಿಕೆಶಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮಾತ್ರ ಮೂಲ ಕಾಂಗ್ರೆಸ್ ಅಂತ ಅವರು ಹೇಳಿದರು. ಇನ್ನು ಕಾಂಗ್ರೆಸ್ ಕಾರ್ಯಕರ್ತರು ಟಿವಿಕೆಯನ್ನ ಬೆಂಬಲಿಸ್ತಾ ಇದ್ದಾರೆ ಎಂಬ ವಿಜಯ್ ಹೇಳಿಕೆಯನ್ನ ತಿರಸ್ಕರಿಸಿದರು. ವಿಜಯ್ ಅವರನ್ನ ಅಪಕ್ವ ರಾಜಕಾರಣಿ ಅಂತ ಕರೆದ ಡಿಕೆಶಿ, ಸಿನಿಮಾ ಸಂಭಾಷಣೆಗಳು ನಿಜವಾದ ರಾಜಕೀಯದಲ್ಲಿ ಕೆಲಸ ಮಾಡೋದಿಲ್ಲ ಅಂತ ವ್ಯಂಗ್ಯವಾಡಿದರು. ವಿಜಯ್ಗೆ ಸಣ್ಣ ಗುಂಪುಗಳಿಂದ ಸ್ವಲ್ಪ ಬೆಂಬಲ ಇರಬಹುದು, ಆದರೆ ಕಾಂಗ್ರೆಸ್ನಿಂದ ಅಲ್ಲ ಅಂತ ಹೇಳಿದ್ರು. ವಿಜಯ್ ತಮ್ಮ ತಮಿಳಿಗ ವೆಟ್ರಿ ಕಳಗಂ ಪಕ್ಷದೊಂದಿಗೆ ಚುನಾವಣೆಗೆ ಇದೇ ಮೊದಲ ಬಾರಿಗೆ ಸ್ಪರ್ಧೆ ನಡೆಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ಹೇಳಿಕೆಯು ಈಗಾಗಲೇ ಬಿಸಿಯಾಗಿರುವ ತಮಿಳುನಾಡು ರಾಜಕೀಯವನ್ನ ಮತ್ತಷ್ಟು ಬಿಸಿಯಾಗಿಸಿದೆ. ಡಿಎಂಕೆ ಮೈತ್ರಿಕೂಟದ ಪರ ಡಿಕೆ ಶಿವಕುಮಾರ್ ಪ್ರಚಾರ ನಡೆಸಿದ್ದು, ಮೈತ್ರಿ ಅಭ್ಯರ್ಥಿಗೆ ಗೆಲುವು ಖಚಿತ ಅಂತ ಹೇಳಿದರು. ತಮ್ಮ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಕೆಶಿ, ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕತ್ವದ ಸಂದೇಶವನ್ನ ನೀಡೋಕೆ ನಾನು ಲಕ್ಷಾಂತರ ಜನರನ್ನ ಭೇಟಿ ಮಾಡಿದ್ದೀನಿ ಅಂತ ಹೇಳಿದರು. ದ್ರಾವಿಡ ಮುನ್ನೇತ್ರ ಕಳಗಂ ನೇತೃತ್ವದ ಆಡಳಿತ ಮೈತ್ರಿಕೂಟಗಳೊಂದಿಗೆ ಕಾಂಗ್ರೆಸ್ ದೃಢವಾಗಿ ನಿಂತಿದೆ ಅಂತ ಹೇಳಿದರು. ಇನ್ನು ಫಲಿತಾಂಶದ ಬಗ್ಗೆ ಡಿಕೆ ಶಿವಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದರು. ಡಿಎಂಕೆ ಮೈತ್ರಿಕೂಟ ಉತ್ತಮ ಕೆಲಸ ಮಾಡಿದೆ. ಮೈತ್ರಿಕೂಟವು ಆರಾಮದಾಯಕ ಗೆಲುವಿನತ್ತ ಸಾಗ್ತಾ ಇದೆ. ಮತದಾರರ ಬೆಂಬಲದಲ್ಲಿ ಬಲವಾದ ವಿಶ್ವಾಸವನ್ನು ಸೂಚಿಸುವ ಮೂಲಕ ಮೈತ್ರಿ ಪಕ್ಷವು 2/3 ಬಹುಮತವನ್ನು ಪಡೆಯಬಹುದು ಅಂತ ಹೇಳಿದರು.